ಹಾಯ್ ಎಲ್ರಿಗೂ ಶುಭೋದಯ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಜಸ್ಟ್ ಮಾರ್ನಿಂಗ್ ವ್ಯೂ. ಅವಾಗಷ್ಟೇ ಎದ್ದು 5 ಗಂಟೆ ಆಗಿದೆ. ಸೊ ನಾನೀಗ ಫ್ರೆಶ್ ಅಪ್ ಆಗೋದಕ್ಕಂತ ವಾಶ್ರೂಮ್ ಬಂದಿದೆ. ವಾಶ್ರೂಮಲ್ಲಿ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ವೆಲ್ಕಮ್ ಲಾಗ್. ಈಗ ಬ್ರಷ್ ಮಾಡ್ಕೋಬೇಕು. ಸೊ ಬ್ರಷ್ ಮಾಡ್ಕೊಂಡಾದ್ಮೇಲೆ ಸ್ನಾನ ಕೂಡ ಮಾಡ್ಕೋಬೇಕಾಗಿದೆ. ನಾನು ಬ್ರಷ್ ಆದ ತಕ್ಷಣ ಸ್ನಾನನ ಮುಗಿಸ್ಕೋತೀನಿ, ಬಿಕಾಸ್ ಎರಡು ಒಟ್ಟಿಗೆ ಕೆಲಸ ಮುಗಿಯುತ್ತೆ ಅಂತ. ಸೊ ಸ್ನಾನ ಮುಗಿಸ್ಕೊಂಡಾದ್ಮೇಲೆ ಟೀ ಮಾಡ್ಕೋಬೇಕಿತ್ತು. ಪಟ್ ಅಂತ ಸ್ನಾನ ಮುಗಿಸ್ಕೊಂಡು ಬಂದು ಇಲ್ಲಿ ನಾನು ಟೀಗೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಟೀಗೆ ಹಾಲು ಸೇರಿಸಿ ಸಕ್ಕರೆ ಹಾಕಿ ಇಡೋದಕ್ಕೆ ತಯಾರು ಮಾಡ್ತೀನಿ. ಟೀಗೆ ಹಾಲು ಸೇರಿಸಿ ಡಿಡಕ್ಷನ್ ಎಲ್ಲ ಹಾಕಿ ಒಲೆಗಿಟ್ಟ ತಕ್ಷಣ ಇನ್ನೊಂದು ಒಲೆ ಪಕ್ಕದಲ್ಲಿ ಖಾಲಿ ಇತ್ತು. ಸೊ ಅದರಲ್ಲಿ ಸಾಂಬಾರನ್ನ ಬಿಸಿ ಮಾಡ್ತಿದ್ದೆ. ಸೊ ಎಲ್ಲರೂ ಬ್ಯಾಚುಲರ್ ಲೈಫಲ್ಲಿ ಇದೇ ಮಾಡಿರ್ತೀರ, ಅಂದರೆ ನಿನ್ನೆ ಮಾಡಿದ್ದ ಸಾಂಬಾರನ್ನ ಇವತ್ತು ಬಿಸಿ ಮಾಡಿ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳೋದು. ಸೊ ಬಿಕಾಸ್ ಕೆಲಸ ಕಡಿಮೆ ಆಗುತ್ತೆ, ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸಾಂಬಾರು ಕೂಡ ಈ ಕಡೆ ಒಲೆಯಲ್ಲಿ ಸಾಂಬಾರು ಕೂಡ ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಸೊ ಮೋಸ್ಟ್ ಆಫ್ ಲೈಫಲ್ಲಿ ಇದು ನಡೆದೇ ಇರುತ್ತೆ, ನಾರ್ಮಲ್ ಲೈಫಲ್ಲಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಸಾಂಬಾರು ಬಿಸಿ ಆಯಿತು, ಚಿತ್ರಾನ್ನ ಮಾಡ್ಕೊಳ್ಬೇಕು ಅಂತ ಸೊ ಟೀ ಆದ ತಕ್ಷಣ ನಾನು ಚಿತ್ರಾನ್ನ ಕೂಡ ಮಾಡಿಕೊಂಡೆ. ಸೊ ಚಿತ್ರಾನ್ನ ಕೂಡ ರೆಡಿ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಅವತ್ತಿನ ಫೀಲ್ಡ್ ವಿಸಿಟ್ಗೆ ಹೋದೆ. ಫೀಲ್ಡ್ ವಿಸಿಟ್ ಮುಗಿಸ್ಕೊಂಡು 2 ಫೋಟೋ ಅಷ್ಟೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಫೀಲ್ಡ್ ವಿಸಿಟ್ ಮುಗಿಸ್ಕೊಂಡು, ಪಂಚಾಯತ್ ವಿಸಿಟ್ ಮುಗಿಸ್ಕೊಂಡು, ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸಂಜೆ ಬರಬೇಕಾದ್ರೆ ಒಂದು ಅದ್ಭುತವಾದ ಮಳೆಗಾಲ ಅಂದ ತಕ್ಷಣ ಎಲ್ಲ ರೈತರು ತುಂಬ ಬ್ಯುಸಿಯಾಗಿರ್ತಾರೆ. ಸೊ ಅಂಥ ಅದ್ಭುತವಾದ ಸೊ ವ್ಯೂ ಒಂದು ಸಿಕ್ತು. ಅಲ್ಲಿ ಮೆಕ್ಕೆಜೋಳ ಬಿತ್ತನೆ ಪ್ರಾರಂಭ ಮಾಡಿದರು. ಸೊ ನಾನು ಅದರ ವೀಡಿಯೋ ಕ್ಲಿಪ್ಸ್ನ ನಾನು ಹಾಗೆ ತಗೊಂಡಿದ್ದೆ. ಸೊ ತುಂಬ ಬ್ಯೂಟಿಫುಲ್ ಅಂತ ಅನ್ನಿಸ್ತು. ನಮ್ಮ ಕಡೆ ಇದೆಲ್ಲ ಇಲ್ಲ. ಸೊ ನಾನು ಈ ವ್ಯೂವ್ನ ಜೊತೆ ಎಂಜಾಯ್ ಮಾಡ್ತಾ ಈ ಲಾಗ್ನ ಇಲ್ಲೇ ಈ ವ್ಯೂ ಜೊತೆ ಎಂಡ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ